ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಾತನ ಪುರಾಣ ಕಥೆಗಳಲ್ಲಿ ಬರುವ ಮಹತ್ತರ ಪಾತ್ರಗಳ ಪೈಕಿ ಪಂಚಪತಿವ್ರತೆಯರ ಗುಣಗಾನ ನಿಜಕ್ಕೂ ಅಜರಾಮರವಾಗಿರುವಂಥದ್ದು. ಹಿಂದೂ ಪುರಾಣ ಗ್ರಂಥಗಳಲ್ಲಿ ಒಂದು ಶ್ಲೋಕವಿದೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾಸ್ಮರೆ ನಿತ್ಯಂ ಮಹಾಪಾತಕ ನಾಶನಂ ಎಂದು ವಿವರಿಸುತ್ತೆ. ಅಂದರೆ ಪಂಚಪತಿವ್ರತೆಯನ್ನ ಯಾರು ದಿನನಿತ್ಯ ಸ್ಮರಿಸ್ತಾರೋ ಅವರ ಪಾಪಗಳೆಲ್ಲ ಕಳೆದು ಮೋಕ್ಷ ಲಭಿಸುತ್ತೆ ಎನ್ನುತ್ತೆ. ಅಷ್ಟಕ್ಕೂ ಈ ಪಂಚಪತಿವ್ರತೆಯರು ಯಾರು, ಯಾಕಾಗಿ ಅವರಿಗೆ ಪತಿವ್ರತ ಪಟ್ಟ ಲಭಿಸಿತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪಂಚಪತಿವ್ರತೆಯರಂದ್ರೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ. ಈ 5 ಮಹಾಪತಿವ್ರತೆಯರನ್ನ ಯಾರು ನಿತ್ಯವೂ ಸ್ಮರಿಸ್ತಾರೋ ಅವರ ಮಹಾಪಾತಕಗಳು ದೂರವಾಗ್ತವೆ ಎಂದು ರಾಮಾಯಣ, ಮಹಾಭಾರತ ಪುರಾಣದ ಕಥೆಗಳಿಂದ ತಿಳಿದು ಬರುತ್ತೆ. ರಾಮಾಯಣ, ಮಹಾಭಾರತ ಪುರಾಣಗಳು ಕಲಿಯುಗದ ಮನುಷ್ಯರಿಗೆ ಸತ್ಯ, ಧರ್ಮ ಪರಿಪಾಲನೆ ಮಾಡುತ್ತಾ ನೈಜ ಜೀವನವನ್ನ ಸನ್ಮಾರ್ಗದಲ್ಲಿ ನಡೆಸಲು ನೀತಿಯನ್ನ, ತತ್ವವನ್ನ ಬೋಧಿಸ್ತವೆ. ವಿಶೇಷವಾಗಿ ಸ್ತ್ರೀಯರು ಈ ಪಂಚಪತಿವ್ರತೆಯರ ಕಥೆಯನ್ನ ಆದರ್ಶವಾಗಿಟ್ಟುಕೊಂಡು ತಮ್ಮ ಸಂಸಾರವನ್ನ ನಡೆಸಿದ್ದೇ ಆದಲ್ಲಿ ಅವರ ಕುಟುಂಬ ಸುಖಮಯ, ಸುಂದರ ಸಂಸಾರವಾಗುತ್ತೆ ಎನ್ನುವುದು ಇದರ ರಹಸ್ಯ. ಮೊದಲಿಗೆ ಸೀತೆಯ ಬಗ್ಗೆ ಗಮನಿಸಿದ್ರೆ, ಆ ಮಹಾಮಾತೆಯ ಜನನದ ಹಿಂದೆ ರಾಕ್ಷಸರ ರಾಜನಾಗಿದ್ದ ರಾವಣನ ಅತ್ಯಾಚಾರಗಳು ಅಧಿಕವಾಗುತ್ತಾ ಸಾಗಿದ್ವು. ಆತ ಒಮ್ಮೆ ಮಹಾವಿಷ್ಣುವಿನ ಪರಮ ಭಕ್ತೆಯಾದ ವೇದವತಿಯನ್ನ ಅತ್ಯಾಚಾರ ಮಾಡಿದ. ಅವನ ಅತ್ಯಾಚಾರವನ್ನು ಕಂಡು ಕೋಪಗೊಂಡ ಲಕ್ಷ್ಮೀದೇವಿ ರಾವಣನ ಅಂತ್ಯಕ್ಕೆ ಮುಂದಾದಳು. ಆದರೆ ಮಹಾವಿಷ್ಣು ಬ್ರಹ್ಮನಿಂದ ಈಗಾಗಲೇ ಸಿದ್ಧವಾದ ರಾವಣನ ಅಂತ್ಯದ ಯೋಜನೆಯನ್ನು ವಿವರಿಸ್ತಾನೆ. ಆ ಯೋಜನೆಯ ಅನುಸಾರವಾಗಿ ಮಹಾವಿಷ್ಣು ರಾಮನ ಅವತಾರದಲ್ಲಿ ಭೂಮಿಗೆ ಬಂದ. ಅದೇ ರೀತಿ ಲಕ್ಷ್ಮೀದೇವಿ ಸೀತೆಯ ಅವತಾರದಲ್ಲಿ ಭೂಮಿಯಲ್ಲಿ ಜನಿಸ್ತಾಳೆ. ವೇದವತಿ ತನ್ನ ಮೇಲೆ ಅತ್ಯಾಚಾರವೆಸಗಿದ ರಾವಣನಿಗೆ ಶಾಪ ನೀಡಿದ್ಲು. ಅವಳ ಶಾಪವನ್ನು ನಿಜವಾಗಿಸಲು ಮತ್ತು ರಾವಣನ ಅಂತ್ಯಕ್ಕೆ ನಾಂದಿ ಹಾಡಲು ಲಕ್ಷ್ಮೀದೇವಿ ಲಂಕೆಯ ಕೊಳದಲ್ಲಿ ಬಂಗಾರದ ಕಮಲದಲ್ಲಿ ಜನಿಸ್ತಾಳೆ. ರಾವಣನ ಸಮೇತ ಸಮಸ್ತ ರಾಕ್ಷಸ ಕುಲವನ್ನ ಸರ್ವನಾಶ ಮಾಡಲು ಲಕ್ಷ್ಮೀದೇವಿ ಈ ಅವತಾರವೆತ್ತಿದ್ದಳು. ಈ ವಿಷಯ ತಿಳಿದ ನಂತರ ರಾವಣ ಬಂಗಾರದ ಕಮಲದಲ್ಲಿ ಜನಿಸಿದ ಹೆಣ್ಣು ಮಗುವನ್ನ ಒಂದು ಬಂಗಾರದ ಪೆಟ್ಟಿಗೆಯಲ್ಲಿ ಹಾಕಿ ದೂರ ದೇಶದಲ್ಲಿ ಹೂತು ಬರಲು ಆದೇಶಿಸಿದ. ಅವನ ಆಜ್ಞೆಯಂತೆ ರಾವಣನ ಸೈನಿಕರು ಹೆಣ್ಣು ಮಗುವಿರುವ ಬಂಗಾರದ ಪೆಟ್ಟಿಗೆಯನ್ನ ಮಿಥಿಲಾ ದೇಶದಲ್ಲಿ ಹೂತು ಬಂದಿದ್ರು. ಆ ದೇಶದಲ್ಲಿ ಭೀಕರ ಬರಗಾಲ ಬಿದ್ದಿದ್ದರಿಂದ ಆ ದೇಶದ ರಾಜ ಜನಕ ಮಹಾರಾಜ ಸ್ವತಃ ತಾನೇ ನೇಗಿಲು ಹಿಡಿದು ಉಳುಮೆ ಮಾಡಿ ಯಜ್ಞದ ಸಿದ್ಧತೆಗಳನ್ನು ಮಾಡ್ತಿದ್ದ. ಆ ಸಮಯದಲ್ಲಿ ರಾವಣನ ಸೈನಿಕರು ಹೂತು ಹೋಗಿದ್ದ ಬಂಗಾರದ ಪೆಟ್ಟಿಗೆ ಅವರ ನೇಗಿಲನ್ನ ತಾಗತ್ತೆ. ಅವರು ಭೂಮಿಯನ್ನ ಅಗೆದಾಗ ಅವರಿಗೆ ಆ ಬಂಗಾರದ ಪೆಟ್ಟಿಗೆ ಸಿಕ್ಕಿತ್ತು. ಅದನ್ನ ತೆರೆದು ನೋಡಿದಾಗ ಜನಕ ರಾಜನ ಸಮೇತ ಸರ್ವರು ಆಶ್ಚರ್ಯಚಕಿತರಾದರು. ಜನಕ ರಾಜ ಸಂತಾನಕ್ಕಾಗಿ ಹಲವು ಯಜ್ಞ ಯಾಗಾದಿಗಳನ್ನ ಮಾಡಿದ್ದ. ಹೀಗಾಗಿ ಆತ ಭೂಮಿಯಲ್ಲಿ ಸಿಕ್ಕ ಹೆಣ್ಣು ಮಗುವನ್ನ ಪ್ರೀತಿಯಿಂದ ಎತ್ತಿಕೊಂಡು ತನ್ನ ಮಗಳಂತೆ ಸ್ವೀಕರಿಸಲು ನಿರ್ಧರಿಸಿದ. ಜನಕ ಮಹಾರಾಜ ಹಾಗೂ ಅವನ ಮಡದಿ ಸುನೈನಾಳ ಸಾಕು ಮಗಳೇ ಸೀತೆಯಾದಳು. ಅವಳನ್ನ ಜಾನಕಿ ಅಂತಲೂ ಕರೀತಾರೆ. ಒಂದಿನ ಜನಕ ರಾಜ ತಮ್ಮ ಕುಲಗುರು ವಸಿಷ್ಠರೊಂದಿಗೆ ಆಪ್ತ ಸಮಾಲೋಚನೆಯಲ್ಲಿದ್ದಾಗ ಸೀತೆ ಸುಲಭವಾಗಿ ವದನಸ್ಸನ್ನ ಎತ್ತಿ ಆಟವಾಡ್ತಿದ್ಲು. ಇದನ್ನ ಗಮನಿಸಿದ ವಸಿಷ್ಠರು ಸೀತೆ ಸಾಮಾನ್ಯದವಳಲ್ಲ, ಅವಳು ದೈವ ಮಾನವಳು ಎಂಬ ಸತ್ಯವನ್ನ ವಿವರಿಸಿ ಆ ಶಿವಧನಸ್ಸನ್ನ ಎತ್ತಿ ಮೀಟಿದ ಶೂರನೊಂದಿಗೆ ಅವಳ ವಿವಾಹ ಮಾಡು ಎಂದು ಜನಕರಾಜನಿಗೆ ತಿಳಿಸ್ತಾರೆ. ಅದೇ ರೀತಿ ಜನಕರಾಜ ಸೀತೆ ತಾರುಣ್ಯಕ್ಕೆ ತಲುಪಿದಾಗ ಅವಳ ಸ್ವಯಂವರ ಏರ್ಪಡಿಸ್ತಾನೆ. ಶ್ರೀರಾಮಚಂದ್ರ ಆ ಸ್ವಯಂವರದಲ್ಲಿ ಭಾಗವಹಿಸಿ ಆ ಬಲಿಷ್ಠವಾದ ಶಿವಧನಸ್ಸನ್ನ ಎದೆಯೇರಿಸಿ ಸೀತೆಯನ್ನ ವಿವಾಹವಾದ. ರಾಮನನ್ನ ಮದುವೆಯಾಗಿ ಸೀತೆ ನೂರಾರು ಕನಸುಗಳನ್ನು ಹೊತ್ತು ಅಯೋಧ್ಯೆಗೆ ಬಂದಳು. ಆದರೆ ಮಂಥರೆಯ ಮಾತು ಕೇಳಿ ಕೈಕೆ ದಶರಥನಿಗೆ ಕೇಳಿದ ವರದಿಂದಾಗಿ ರಾಮ ಪಟ್ಟದ ರಾಜನಾಗುವ ಬದಲು ಕಾಡು ಸೇರಬೇಕಾಯಿತು. ಆದರೂ ಸೀತೆ ಖುಷಿಯಿಂದ 14 ವರ್ಷ ವನವಾಸವನ್ನು ಅನುಭವಿಸಲು ಅವನೊಂದಿಗೆ ಹೆಜ್ಜೆ ಹಾಕ್ತಾಳೆ. ಆದರೆ ರಾವಣನಿಂದ ಅಪಹೃತಳಾಗಿ ಲಂಕೆಯ ಅಶೋಕವನವನ್ನ ಸೇರ್ತಾಳೆ. ಮುಂದೆ ರಾಮ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದು ರಾವಣನನ್ನ ಸಂಹರಿಸಿ ಅವಳನ್ನ ಬಂಧಮುಕ್ತಗೊಳಿಸಿದ. ಸೀತೆ ರಾಮನನ್ನ ಸೇರಲು ಹಂಬಲಿಸುತ್ತಿದ್ಲು. ಆದರೆ ರಾಮ ಅವಳ ಚಾರಿತ್ರ್ಯದ ಮೇಲೆ ಸವಾಲುಗಳು ಏಳಬಾರದು ಎಂಬ ಕಾರಣಕ್ಕೆ ಅವಳನ್ನ ಅಗ್ನಿ ಪರೀಕ್ಷೆಗೆ ನೂಕಿದ. ಸಹನಾಮಯಿ ಸದ್ಗುಣಿ ಸೀತೆ ಆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಂದು ರಾಮನ ತೋಳು ಸೇರ್ತಾಳೆ. 14 ವರ್ಷ ವನವಾಸ ಮುಗಿಸಿ ಸೀತೆ ರಾಮನೊಂದಿಗೆ ಮತ್ತೆ ಅಯೋಧ್ಯೆ ಸೇರ್ತಾಳೆ. ಈಗಲಾದರೂ ಸೀತೆಗೆ ಸಂತೋಷದ ಕ್ಷಣಗಳು ಸಿಕ್ಕವು ಎಂದೆನ್ನುವಷ್ಟರಲ್ಲಿ ವಿಧಿ ಮತ್ತೆ ಅವಳ ಬಾಳಲ್ಲಿ ಆಟವಾಡ್ತು. ಲೋಕ ನಿಂದನೆಯನ್ನ ಕೇಳಲಾಗದ ರಾಮ ಮತ್ತೆ ಸೀತೆಯನ್ನ ಕಾಡು ಪಾಲು ಮಾಡಿದ.
ಸೀತೆ ಮತ್ತೆ ವನವಾಸವನ್ನ ಅನುಭವಿಸುವಂತಾಯಿತು. ರಾಮ ಅವಳನ್ನ ಕಾಡಿಗಟ್ಟಿದಾಗ ಆಕೆ ಗರ್ಭಿಣಿಯಾಗಿದ್ಲು. ಸೀತೆ ವಾಲ್ಮೀಕಿ ಮಹರ್ಷಿಯ ಆಶ್ರಮದಲ್ಲಿ ಆಶ್ರಯ ಪಡೆದಳು. ಅವಳಿಗೆ ಲವಕುಶ ಎಂಬ ಮಕ್ಕಳಾದರು. ಲವಕುಶರು ಬಾಲ್ಯದಲ್ಲೇ ಬಿಲ್ವಿದ್ಯೆಯನ್ನ ಕಲಿತು ಮಹಾನ್ ಪರಾಕ್ರಮಿಗಳಾದರು. ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಲು ಒಂದು ಕುದುರೆಯನ್ನ ಬಿಟ್ಟಿದ್ದ. ಆ ಕುದುರೆಗೆ ನಮಸ್ಕರಿಸಿ ಎಲ್ಲ ರಾಜರು ಕಪ್ಪ ಕಾಣಿಕೆಗಳನ್ನ ಕೊಟ್ಟು ರಾಮನಿಗೆ ಶರಣಾಗಿದ್ರು. ಆದರೆ ಲವಕುಶರು ರಾಮನ ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಹಾಕಿದ್ರು. ಸೀತೆ ಆ ಕುದುರೆಯನ್ನ ಬಿಡಲು ಹೇಳಿದರೂ ಕೂಡ ಅವರು ಬಿಡಲಿಲ್ಲ. ಆ ಕುದುರೆಯನ್ನ ಬಿಡಿಸಿಕೊಳ್ಳಲು ಬಂದ ಭರತ ಶತ್ರುಘ್ನರು ಲವಕುಶರಂತಹ ಬಾಲಕರಿಂದ ಸೋತಾಗ ಸ್ವತಃ ರಾಮನೇ ಅಶ್ವಮೇಧ ಯಾಗದ ಕುದುರೆಯನ್ನ ಬಿಡಿಸಿಕೊಳ್ಳಲು ಬರಬೇಕಾಯಿತು. ತಂದೆ ಹಾಗೂ ಮಕ್ಕಳ ಯುದ್ಧವನ್ನ ನೋಡುವಷ್ಟು ಗಟ್ಟಿಗುಂಡಿಗೆ ಸೀತೆಗಿರಲಿಲ್ಲ. ಲವಕುಶರಿಂದಾಗಿ ರಾಮ ಕಾಡಿಗೆ ಬರುವಂತಾಯಿತು. ಅವನಿಗೆ ಲವಕುಶರು ತಮ್ಮ ಮಕ್ಕಳೆಂದು ತಿಳಿತು. ಆಗ ರಾಮ ಸೀತೆಯನ್ನ ನೋಡಲು ಬಯಸಿ ಅವಳ ಕುಟೀರಕ್ಕೆ ಬಂದಾಗ ಒಮ್ಮೆಲೆ ಭೂಮಿ ಬಿರಿದು ಭೂಮಿಯಿಂದ ಬಂದ ಸೀತೆ ಮತ್ತೆ ಭೂಮಿ ಸೇರ್ತಾಳೆ. ಹೀಗಾಗಿ ಮಹಾನ್ ಪತಿವ್ರತೆಯರ ಸಾಲಿನಲ್ಲಿ ಸೇರಿಬಿಟ್ಟಳು ಸೀತೆ. ಇನ್ನು ಮಹಾಭಾರತದಲ್ಲಿ ದ್ರೌಪದಿಯ ಕಥೆಯನ್ನು ಗಮನಿಸಿದ್ರೆ, ರಾಜ ದೃಪದ ದ್ರೋಣಾಚಾರ್ಯರನ್ನ ಅವಮಾನಿಸಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದ. ಅದಕ್ಕಾಗಿ ಗುರು ದ್ರೋಣಾಚಾರ್ಯರು ದೃಪದ ರಾಜನ ಮೇಲೆ ಸೇಡು ತೀರಿಸಿಕೊಳ್ಳಲು ಸದಾ ಕಾಯುತ್ತಿದ್ದರು. ಅದೇ ಸಮಯದಲ್ಲಿ ಶಿಕ್ಷಣ ಪೂರ್ಣವಾದ ಮೇಲೆ ಕೌರವರು ಮತ್ತು ಪಾಂಡವರು ಗುರು ದ್ರೋಣಾಚಾರ್ಯರಿಗೆ ಏನು ಗುರುದಕ್ಷಿಣೆ ಬೇಕೆಂದು ಕೇಳ್ತಾರೆ. ಆಗ ರಾಜ ದೃಪದನ ಹೆಡೆಮುರಿ ಕಟ್ಟಿ ನನ್ನ ಬಳಿಗೆ ತನ್ನಿ, ಅದೇ ನೀವು ಕೊಡುವ ಗುರುದಕ್ಷಿಣೆ ಎಂದು ಹೇಳ್ತಾರೆ. ಆಗ ಕೌರವರು ದೃಪದ ರಾಜನನ್ನ ಹಿಡಿಯಲು ಪ್ರಯತ್ನಿಸಿ ವಿಫಲರಾಗ್ತಾರೆ. ಆದರೆ ಪಾಂಡವರು ಅವನೊಂದಿಗೆ ಹೋರಾಡಿ ದೃಪದ ರಾಜನನ್ನ ಸೋಲಿಸ್ತಾರೆ. ಆಗ ಗುರು ದ್ರೋಣಾಚಾರ್ಯರು ತಮ್ಮ ಅವಮಾನದ ಬದಲಾಗಿ ದೃಪದನ ಅರ್ಧ ರಾಜ್ಯವನ್ನ ಕಿತ್ತುಕೊಂಡು ತಮ್ಮ ಸೇಡನ್ನ ತೀರಿಸಿಕೊಳ್ತಾರೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವ ಬದಲು ರಾಜ ದೃಪದ ಅರ್ಧ ರಾಜ್ಯವನ್ನ ಕಿತ್ತುಕೊಂಡ ದ್ರೋಣಾಚಾರ್ಯರ ಮೇಲೆ ದ್ವೇಷ ಸಾಧಿಸಲು ಪ್ರಾರಂಭಿಸಿದ. ಹೇಗಾದ್ರೂ ಮಾಡಿ ಮತ್ತೆ ಗುರು ದ್ರೋಣಾಚಾರ್ಯರನ್ನ ಅವಮಾನಕ್ಕೀಡು ಮಾಡಬೇಕು, ಅವರಿಂದ ಮತ್ತೆ ತನ್ನ ಅರ್ಧ ರಾಜ್ಯವನ್ನ ಕಿತ್ತುಕೊಳ್ಳಬೇಕೆಂದು ಒಳಗೊಳಗೆ ಕುದಿಯತೊಡಗಿದ. ಅದಕ್ಕಾಗಿ ಆತ ಮತ್ತಷ್ಟು ಬಲಿಷ್ಠನಾಗಲು ಯಜ್ಞ ಯಾಗಾದಿಗಳನ್ನ ಮಾಡಿದ. ಜೊತೆಗೆ ಅಗ್ನಿದೇವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಒಂದು ದೊಡ್ಡ ಹೋಮವನ್ನು ಆಯೋಜಿಸಿದ. ಆಗ ಮೊದಲು ಆ ಹೋಮಕುಂಡದಿಂದ ಪರಾಕ್ರಮಶಾಲಿಯಾದ ದುಷ್ಟದ್ಯುಮ್ನ ಹೊರಬಂದ. ನಂತರ ಅದೇ ಹೋಮಕುಂಡದಿಂದ ಕಮಲ ನೇತ್ರದ ಚಂದ್ರನ ಮೈಬಣ್ಣ ಹೊಂದಿದ ಸುಂದರಿ ದ್ರೌಪದಿ ಹೊರಬಂದಳು. ಅವಳ ಸೌಂದರ್ಯ ಎಲ್ಲರನ್ನೂ ಅಯಸ್ಕಾಂತದಂತೆ ಸೆಳೆತಿತ್ತು. ದ್ರೌಪದಿ ದೊಡ್ಡವಳಾದಾಗ ದೃಪದ ರಾಜ ಅವಳ ಸ್ವಯಂವರವನ್ನು ಏರ್ಪಡಿಸಿದ. ಅದೇ ಸಂದರ್ಭದಲ್ಲಿ ಅಜ್ಞಾತವಾಸದಲ್ಲಿದ್ದ ಪಾಂಡವರು ಅವಳ ಸ್ವಯಂವರದಲ್ಲಿ ಭಾಗವಹಿಸುತ್ತಾರೆ. ಅರ್ಜುನ ಕೆಳಗಿಟ್ಟಿರುವ ತೈಲದಲ್ಲಿ ನೋಡಿ ಮೇಲೆ ತಿರುಗುತ್ತಿರುವ ಮೀನಿನ ಕಣ್ಣಿಗೆ ಗುರಿಯಿಟ್ಟು ಸ್ವಯಂವರದಲ್ಲಿ ದ್ರೌಪದಿಯನ್ನ ಗೆದ್ದ. ನಂತರ ದ್ರೌಪದಿ ಪಾಂಡವರೊಂದಿಗೆ ಕುಂತಿಯನ್ನ ಭೇಟಿಯಾಗಲು ಹೋದಾಗ ಆದ ಒಂದೇ ಒಂದು ಸಣ್ಣ ಎಡವಟ್ಟಿನಿಂದಾಗಿ ಆಕೆ ಪಂಚ ಪಾಂಡವರನ್ನ ಮದುವೆಯಾಗಬೇಕಾಯಿತು. ಅಲ್ಲದೆ ಆಕೆ ಪೂರ್ವ ಜನ್ಮದಲ್ಲಿ ಮಾಡಿದ ತಪ್ಪಿನಿಂದಾಗಿ ಪಂಚಪತಿಯರನ್ನ ಮದುವೆಯಾಗಿ ಪಾಂಚಾಲಿಯಾಗಬೇಕಾಯಿತು. ಪೂರ್ವ ಜನ್ಮದಲ್ಲಿ ಆಕೆ ಸರ್ವಗುಣಗಳಿರುವ ಪತಿ ಬೇಕೆಂದು ಶಿವನನ್ನ ಕುರಿತು ತಪಸ್ಸು ಮಾಡ್ತಾಳೆ. ಆದರೆ ಸರ್ವಗುಣಗಳು ಒಬ್ಬನಲ್ಲೇ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಆಕೆ ಸರ್ವಗುಣಗಳನ್ನು ಹೊಂದಿರುವ ಪಂಚ ಪಾಂಡವರ ಪತ್ನಿಯಾಗಬೇಕಾಯಿತು. ಅದಕ್ಕಾಗಿ ಶಿವ ಆಕೆಗೆ ಪವಿತ್ರವಾಗಿದ್ದುಕೊಂಡು ಸಂಸಾರ ಸಾಗಿಸಲು ಶಾಶ್ವತವಾಗಿ ಕಳೆದು ಹೋಗದ ಕನ್ಯತ್ವದ ವರ ನೀಡಿದ. ಆದರೆ ಆಕೆ ಇಂದ್ರಪ್ರಸ್ಥದ ಅರಮನೆಯಲ್ಲಿ ಅನಾವಶ್ಯಕವಾಗಿ ದುರ್ಯೋಧನನನ್ನ ಕುರುಡು ತಂದೆಯ ಕುರುಡು ಮಗನೆಂದು ಅವಮಾನಿಸಿ ಮಹಾಭಾರತದ ಯುದ್ಧಕ್ಕೆ ನಾಂದಿ ಹಾಡಿದ್ಲು. ದ್ರೌಪದಿಯ ಕೊಂಕು ನಗುವಿನಿಂದಾಗಿ ದುರ್ಯೋಧನ ದುಷ್ಟನಾದ. ಮುಂದೆ ಪಾಂಡವರು ಪಗಡೆಯಾಟದಲ್ಲಿ ಸೋತಾಗ ದುಶ್ಯಾಸನ ತುಂಬಿದ ಸಭೆಯಲ್ಲಿ ಅವಳ ಸೀರೆಯನ್ನ ಸೆಳೆಯಲು ಹೆಣಗಿ ಸೋತ. ನಂತರ ದ್ರೌಪದಿ ದುಶ್ಯಾಸನನ ಎದೆ ಬಗೆದ ರಕ್ತವನ್ನು ನೋಡುವ ತನಕ ಮುಡಿ ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಮಹಾಭಾರತ ಯುದ್ಧಕ್ಕೆ ತುಪ್ಪ ಸುರಿದುದು. ಪಾಂಡವರ ಮತ್ತು ಕೌರವರ ಮಧ್ಯೆ ಇದೇ ರೀತಿ ವೈಷಮ್ಯಗಳು ಮುಂದುವರೆದು ಒಂದು ದಿನ ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧ ಘೋಷಣೆಯಾಯಿತು. 18 ದಿನ ನಡೆದ ಮಹಾಭಾರತ ಯುದ್ಧದಲ್ಲಿ ಕೌರವರು ಮಣ್ಣು ಪಾಲಾಗಿದ್ದನ್ನು ನೋಡಿ ದ್ರೌಪದಿ ಖುಷಿಪಟ್ಲು. ಮಹಾಭಾರತ ಯುದ್ಧ ಮುಗಿದ ನಂತರ ಕೆಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಪಾಂಡವರು ದೇಹ ಸಮೇತ ಸ್ವರ್ಗಕ್ಕೆ ತೆರಳಲು ಸಿದ್ಧರಾದರು. ಪಾಂಡವರು ಎಲ್ಲ ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸಿ ಸ್ವರ್ಗಕ್ಕೆ ಏರಲು ಕೈಲಾಸ ಪರ್ವತವನ್ನ ಹತ್ತುವಾಗ ಮೊದಲು ದ್ರೌಪದಿಯ ಪ್ರಾಣ ಹೋಯಿತು. ಯಾಕಂದ್ರೆ ಆಕೆ ಪಂಚಪತಿಯರಲ್ಲಿ ಅರ್ಜುನನನ್ನ ಹೆಚ್ಚಾಗಿ ಪ್ರೀತಿಸಿದ್ಲು ಮತ್ತು ಕರ್ಣನನ್ನ ಗುಟ್ಟಾಗಿ ಬಯಸಿದ್ಲು. ಅಲ್ಲದೆ ಮುತ್ತೈದೆಯಾಗಿ ಸಾಯುವ ಸೌಭಾಗ್ಯ ಬಯಸಿದ್ದರಿಂದ ಯಮ ಮೊದಲು ಆಕೆಯ ಪ್ರಾಣವನ್ನ ತೆಗೆದುಕೊಂಡ. ಮುಂದೆ ಒಂದೊಂದು ಕಾರಣಗಳಿಗಾಗಿ ಎಲ್ಲರ ಪ್ರಾಣಗಳು ಯಮನಿಗೆ ಆಹುತಿಯಾದವು. ಧರ್ಮರಾಯನಿಂದಾಗಿ ಮತ್ತೆ ಬದುಕಿ ಸ್ವರ್ಗಸ್ಥರಾದರು.
ಈ ರೀತಿ ದ್ರೌಪದಿಯಿಂದಾಗಿ ಎಲ್ಲರಿಗೂ ಜೀವನ ಪಾಠ ಕಲಿಯುವಂತಾಯಿತು. ಇನ್ನು ಮೂರನೆಯವಳು ಮಧುರಾ ಎಂಬ ಸುಂದರವಾದ ಅಪ್ಸರೆ ಇದ್ಲು. ಅವಳು ಶಿವನ ಮೇಲೆ ಮೋಹಿತಳಾಗಿ ಶಿವನನ್ನೇ ಮದುವೆಯಾಗುವ ಮನಸ್ಸು ಮಾಡಿದ್ಲು. ಅದಕ್ಕಾಗಿ 16 ಸೋಮವಾರ ವ್ರತವನ್ನ ಮಾಡಿ ಶಿವನನ್ನ ಒಲಿಸಿಕೊಳ್ಳಲು ಪ್ರಯತ್ನಿಸಿದ್ಲು. ಆದರೆ ಅವಳ ವ್ರತ ಅವಳಿಗೆ ಫಲ ಕೊಡದಿದ್ದಾಗ ಆಕೆ ಕೈಲಾಸ ಪರ್ವತಕ್ಕೆ ಹೋದ್ಲು. ಪಾರ್ವತಿ ಇಲ್ಲದ ಸಮಯವನ್ನ ನೋಡಿಕೊಂಡು ಶಿವನನ್ನ ತನ್ನೆಡೆಗೆ ಸೆಳೆಯಲು ಮುಂದಾದ್ಲು. ಆದರೆ ಅವಳ ದುರಾದೃಷ್ಟಕ್ಕೆ ಪಾರ್ವತಿ ದೇವಿ ಅಲ್ಲಿಗೆ ಬಂದ್ಲು. ತನ್ನ ಗಂಡನನ್ನ ಸೆಳೆಯಲು ಪ್ರಯತ್ನಿಸುತ್ತಿರುವ ಮೂರ್ಖ ಅಪ್ಸರೆಯನ್ನ ಕಂಡು ಕೆರಳಿ ಕೆಂಡಮಂಡಲವಾದ್ಲು. ಕೋಪದಲ್ಲಿ ಆ ಅಪ್ಸರೆಗೆ ಕಪ್ಪೆಯಾಗಿರುವಂತೆ ಶಾಪ ಕೊಟ್ಲು. ಶಿವ ಪಾರ್ವತಿಯ ಕೋಪವನ್ನ ಕಡಿಮೆ ಮಾಡಿ ಅಪ್ಸರೆ ಮಧುರಾಗೆ, ನೀನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ನೀನು ಮತ್ತೆ ಮೊದಲಿನಂತೆ ಸುಂದರವಾದ ಹೆಣ್ಣಾಗುವೆ, ಅತ್ಯಂತ ಪರಾಕ್ರಮಶಾಲಿಯಾದ ರಾಜನನ್ನ ಮದುವೆಯಾಗುವೆ ಎಂಬ ವರವನ್ನ ನೀಡಿ ಕಳುಹಿಸಿದ. ಪಾರ್ವತಿಯ ಶಾಪದಿಂದಾಗಿ ಮಧುರಾ 12 ವರ್ಷಗಳ ಕಾಲ ಬಾವಿಯಲ್ಲಿ ಕಪ್ಪೆಯಾಗಿದ್ಲು. ಅಸುರರ ರಾಜನಾದ ಮಯಾಸುರನು ತನ್ನ ಪತ್ನಿಯಾದ ಹೇಮಾಳೊಡನೆ ಹೆಣ್ಣು ಸಂತಾನಕ್ಕಾಗಿ ಶಿವ ಪೂಜೆ ಮಾಡುತ್ತಿದ್ದ. ಒಂದು ದಿನ ಆತ ಶಿವ ಪೂಜೆ ಮಾಡುತ್ತಿದ್ದಾಗ ಬಾವಿಯಿಂದ ನೀರನ್ನ ತಂದು ಶಿವಲಿಂಗದ ಮೇಲೆ ಹಾಕುವಾಗ ಕಪ್ಪೆಯ ರೂಪದಲ್ಲಿದ್ದ ಮಧುರಾ ಸುಂದರ ಹೆಣ್ಣಾಗಿ ಜನ್ಮ ತಾಳಿದ್ದಳು. ಶಿವನ ವರ ಪ್ರಸಾದವೆಂದು ತಿಳಿದು ಮಯಾಸುರ ಹಾಗೂ ಹೇಮ ಆ ಹೆಣ್ಣನ್ನ ತಮ್ಮ ಮಗಳಾಗಿ ಸ್ವೀಕರಿಸ್ತಾರೆ. ಕಪ್ಪೆಯ ಜನ್ಮದಿಂದ ಮುಕ್ತಳಾಗಿ ಮಾಯಾಸುರನ ಮಗಳಾದ ಮಧುರಾ ಮಂಡೋದರಿಯಾಗಿ ಬದಲಾಗ್ತಾಳೆ. ಒಂದಿನ ರಾವಣ ಮಾಯಾಸುರನ ಅರಮನೆಗೆ ಬಂದಾಗ ಆತ ಮಂಡೋದರಿಯ ಸೌಂದರ್ಯಕ್ಕೆ ಸೋತು ಅವಳನ್ನ ಮದುವೆಯಾಗಲು ನಿರ್ಧರಿಸಿದ. ಆದರೆ ಅವನ ಅವಗುಣಗಳ ಬಗ್ಗೆ ತಿಳಿದಿದ್ದ ಮಂಡೋದರಿ ಅವನನ್ನ ಮದುವೆಯಾಗಲು ನಿರಾಕರಿಸಿದ್ಲು. ಆದರೆ ರಾಕ್ಷಸ ರಾವಣ ಮಂಡೋದರಿಯನ್ನ ಬಲವಂತವಾಗಿ ಮದುವೆಯಾದ ನಂತರ ಮಂಡೋದರಿ ರಾವಣನನ್ನ ಹೆಜ್ಜೆ ಹೆಜ್ಜೆಗೂ ತಿದ್ದಲು ಪ್ರಯತ್ನಿಸಿದ್ಲು. ಆದರೆ ರಾವಣ ಅವಳ ಮಾತಿಗೆ ಕಿವಿಕೊಡದೆ ಸೀತೆಯನ್ನ ಅಪಹರಿಸಿ ರಾಮನಿಂದ ಮಡಿದು ಮಣ್ಣು ಸೇರಿದ. ರಾವಣನ ನಿಧನದ ನಂತರ ಮಂಡೋದರಿ ರಾಮನ ಸಲಹೆಯ ಮೇರೆಗೆ ವಿಭೀಷಣನನ್ನ ಮದುವೆಯಾಗಿ ಹೊಸ ಜೀವನವನ್ನ ಪ್ರಾರಂಭಿಸ್ತಾಳೆ. ರಾವಣನಿಂದ ನರಕವಾಗಿದ್ದ ಲಂಕೆ ಕೊನೆಗಾಲದಲ್ಲಿ ಮಂಡೋದರಿಯಿಂದಾಗಿ ಸ್ವರ್ಗವಾಯಿತು. ಇನ್ನು 4ನೆಯದು ತಾರೆಯ ಕಥೆ. ಬ್ರಹ್ಮನ ಮಗನಾದ ಅತ್ರಿ ಮುನಿಯ ಕಣ್ಣುಗಳಿಂದ ಹಾಲಿನಂತ ಮೈಬಣ್ಣ ಹೊಂದಿದ ಚಂದ್ರ ಜನಿಸಿದ. ಆತ ಪರಾಕ್ರಮಿಯಾಗಿದ್ದುದರಿಂದ ಬ್ರಹ್ಮ ಚಂದ್ರನನ್ನ ಗ್ರಹಗಳ ಹಾಗೂ ನಕ್ಷತ್ರಗಳ ರಾಜನನ್ನಾಗಿ ನೇಮಿಸಿದ. ಆದರೆ ಪರಾಕ್ರಮಿಯಾದ ಚಂದ್ರ 3 ಲೋಕಗಳನ್ನು ಜಯಿಸಿ ರಾಜಸೂಯ ಯಾಗವನ್ನ ಮಾಡಿದ. 3 ಲೋಕಗಳ ಮೇಲೆ ಹಿಡಿತ ಸಾಧಿಸುವುದರಿಂದ ಚಂದ್ರನಲ್ಲಿ ಒಣ ಅಹಂಕಾರ ಹೆಚ್ಚಾಗಿತ್ತು. ತನ್ನ ಪರಾಕ್ರಮಕ್ಕೆ ಸರಿಸಾಟಿಯಾದವರು ಯಾರಿಲ್ಲವೆಂದು ಆತ ಮೆರೆಯುತ್ತಿದ್ದ. ಅಲ್ಲದೆ ಚಂದ್ರನಲ್ಲಿ ಪ್ರೇಮ ಕಾಮಗಳ ಪ್ರಖರತೆ ಮೊದಲಿನಿಂದಲೂ ಅತ್ಯಧಿಕವಾಗಿತ್ತು. ಆತನ ಹೊಳೆಯುವ ಕಂಗಳು, ಹಾಲಿನಂತ ಮೈಬಣ್ಣ, ಕ್ಷಾತ್ರ ತೇಜಸ್ಸಿಗೆ ಯಾವ ಸ್ತ್ರೀಯಾದರೂ ಸುಲಭವಾಗಿ ಸೋಲುತ್ತಿದ್ರು. ಆತ ಪ್ರಜಾಪತಿಯ ಮಕ್ಕಳಾದ 27 ನಕ್ಷತ್ರಗಳನ್ನ ವಿವಾಹವಾದ. 27 ಜನ ಮಡದಿಯರಲ್ಲಿ ರೋಹಿಣಿಯೇ ಅತಿ ಹೆಚ್ಚು ಪ್ರಿಯವಾದವಳು. ಹೀಗೆ ದಿನ ಕಳೆದಂತೆ ಚಂದ್ರನ ಅಹಂಕಾರ ಹೆಚ್ಚಾಗುತ್ತಲೇ ಹೋಯಿತು. ದೇವತೆಗಳ ಗುರುವಾದ ಬೃಹಸ್ಪತಿಯ ಹೆಂಡತಿ ತಾರೆಯ ಮೇಲೆ ಮೋಹಿತನಾದ. ಅವಳಂದಕ್ಕೆ ಆಕರ್ಷಿತನಾಗಿ ಆತ ಅವಳನ್ನ ಹುಚ್ಚನಂತೆ ಪ್ರೀತಿಸಲು ಪ್ರಾರಂಭಿಸಿದ. ತನ್ನ ಪರಾಕ್ರಮಕ್ಕೆ ಸರಿಸಾಟಿಯಾದವರು ಈ 3 ಲೋಕಗಳಲ್ಲಿ ಯಾರೂ ಇಲ್ಲ ಎಂಬ ಮೊಂಡು ಧೈರ್ಯದ ಮೇಲೆ ಚಂದ್ರ ತಾರೆಯನ್ನ ಬಲವಂತವಾಗಿ ಹೊತ್ತುಕೊಂಡು ಹೋದ. ಇತ್ತ ಕಡೆ ತಾರೆ ಚಂದ್ರನ ಮೋಹಕ ನೋಟಕ್ಕೆ ಬೆರಗಾಗಿ ಅವನಲ್ಲಿ ಅನುರಕ್ತಳಾದಳು. ಪತಿ ಬೃಹಸ್ಪತಿ ನಾನಾ ರೀತಿಯಲ್ಲಿ ತನ್ನ ಹೆಂಡತಿಯನ್ನ ಮರಳಿ ಕೊಡುವಂತೆ ಎಷ್ಟೇ ಕೇಳಿಕೊಂಡರೂ ಕೂಡ ಚಂದ್ರ ತಾರೆಯನ್ನ ಬಿಟ್ಟುಕೊಡಲಿಲ್ಲ. ಆತ ತಾರೆಯನ್ನ ತನ್ನ ವಶದಲ್ಲೇ ಇಟ್ಟುಕೊಂಡ. ಇದರಿಂದಾಗಿ ಗುರು ಮತ್ತು ಚಂದ್ರರ ನಡುವೆ ವೈಷಮ್ಯ ಬೆಳೀತು. ಶಿವನ ಸಹಿತ ದೇವತೆಗಳೆಲ್ಲರೂ ಗುರುವಿನ ಬೆಂಬಲಕ್ಕೆ ನಿಂತರು. ತಮ್ಮ ಗುರು ಶುಕ್ರಾಚಾರ್ಯರೊಂದಿಗೆ ರಾಕ್ಷಸರೆಲ್ಲ ಚಂದ್ರನ ಬೆಂಬಲಕ್ಕೆ ನಿಂತರು. ತಾರಾಗಾಗಿ ಗುರು ಹಾಗೂ ಚಂದ್ರನ ನೇತೃತ್ವದಲ್ಲಿ ದೇವದಾನವರ ನಡುವೆ ಭಯಂಕರ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧದ ಭೀಕರ ಪರಿಣಾಮವನ್ನ ನೋಡಲಾಗದೆ ಗುರುವಿನ ತಂದೆಯಾದ ಅಂಗಿರಸ ಮುನಿಗಳು ಶಿವನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ದೇವದಾನವರ ಯುದ್ಧವನ್ನ ನಿಲ್ಲಿಸಲು ಸೂಚಿಸಿದ. ಆಗ ಸ್ವತಃ ಶಿವನೇ ಖುದ್ದಾಗಿ ರುದ್ರಭೂಮಿಗೆ ಬಂದು ಪರಸ್ತ್ರೀಯ ಮೇಲೆ ವ್ಯಾಮೋಹ ಪಟ್ಟಿದ್ದಕ್ಕಾಗಿ ಅವನನ್ನ ಸುಟ್ಟು ಬಿಡ್ತಾನೆ. ಕೂಡಲೇ ಬ್ರಹ್ಮ ಪ್ರತ್ಯಕ್ಷನಾಗಿ ಚಂದ್ರನನ್ನ ಮರುಸೃಷ್ಟಿಸುವಂತೆ ಬೇಡಿಕೊಳ್ತಾನೆ. ಆಗ ಚಂದ್ರ ಮರುಜೀವ ಪಡೆದು ತನ್ನ ತಪ್ಪಿನ ಅರಿವಾಗಿ ವಿಧಿ ಇಲ್ಲದೆ ತಾರೆಯನ್ನ ಬೃಹಸ್ಪತಿಯೊಂದಿಗೆ ಕಳುಹಿಸಿಕೊಳ್ಳಲು ನಿರ್ಧರಿಸ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ತಾರೆ ಗರ್ಭವತಿಯಾಗಿದ್ಲು. ಈ ವಿಷಯ ತಿಳಿದು ಗುರು ಕೆರಳಿ ಕೆಂಡಮಂಡಲವಾದ. ನೀನು ಈ ಕ್ಷಣವೇ ಗರ್ಭಪಾತ ಮಾಡಿಕೋ, ಇಲ್ಲವಾದರೆ ನಿನ್ನನ್ನ ಸುಟ್ಟು ಬಿಡುವೆ ಎಂದು ಗುಡುಗಿದ. ಆದರೆ ಮಗು ಯಾರದ್ದೆಂದು ಚಂದ್ರ ಹಾಗೂ ಗುರುವಿನ ನಡುವೆ ಪೈಪೋಟಿ ಏರ್ಪಡ್ತು. ಇತ್ತ ಕಡೆ ಬ್ರಹ್ಮ, ಬೃಹಸ್ಪತಿ, ಚಂದ್ರ ಎಷ್ಟೇ ಕೇಳಿದರೂ ಮಗು ಯಾರದೆಂದು ತಾರಾ ಹೇಳಲು ನಾಚಿಕೊಳ್ತಾಳೆ.
ನಡತೆಗೆಟ್ಟವಳೆ, ನಡೆದಿರುವುದನ್ನ ನಡೆದಂತೆ ಹೇಳು. ಅಮ್ಮ, ನಡೆದಿರುವುದನ್ನ ನಡೆದಂತೆ ಹೇಳು. ಯಾಕೆ ಸುಮ್ಮನಿರುವೆ? ಒಂದು ವೇಳೆ ನೀನು ನಿಜ ನುಡಿಯದಿದ್ದಲ್ಲಿ ಇನ್ನು ಮುಂದೆ ಹೆಣ್ಣು ನಿಜವೇ ನುಡಿಯದಂತಾಗಲಿ ಎಂದು ಶಾಪ ಕೊಡುವೆನೆಂದು. ಆಗ ತಾರಾ ನಾಚುತ್ತಲೇ ಚಂದ್ರನೇ ಆ ಮಗುವಿನ ತಂದೆ ಎಂದು ಹೇಳಿ ತನ್ನ ತಪ್ಪನ್ನ ಒಪ್ಪಿಕೊಂಡ್ಳು. ಕೊನೆಗೆ ಬ್ರಹ್ಮ ತಾರೆ ಮತ್ತು ಚಂದ್ರನೇ ಆ ಬುದ್ಧಿವಂತ ಮಗುವಿನ ಜನಕರೆಂದು ಸಾರಿದ. ನಂತರ ಆ ಬುದ್ಧಿವಂತ ಮಗುವಿಗೆ ಬುಧನೆಂದು ಹೆಸರಿಟ್ಟರು. ಅಗ್ನಿಗಾಹುತಿಯಾಗಿ ಮರುಜನ್ಮ ಪಡೆದ ತಾರೆ ಮುಂದೆ ನಡೆದಿದ್ದೆಲ್ಲವನ್ನ ಮರೆತು ಗಂಡನಾದ ಬೃಹಸ್ಪತಿಯ ಸೇವೆ ಮಾಡಿ ಪತಿವ್ರತ ಎಂಬ ಹೆಸರನ್ನು ಸಂಪಾದಿಸಿದ್ಲು. ಇನ್ನು ಅಹಲ್ಯಳ ಕತೆ ಗಮನಿಸಿದ್ರೆ ದೇವಲೋಕದಲ್ಲಿ ತಾನೇ ಸುಂದರಿ ಎಂಬ ಅಹಂ ಊರ್ವಶಿಯ ತಲೆ ಸೇರಿತ್ತು. ಅವಳ ಸೊಕ್ಕನ್ನ ಅಡಗಿಸುವುದಕ್ಕಾಗಿ ಬ್ರಹ್ಮ ಓರ್ವ ಅಪರೂಪದ ಸುಂದರಿಯನ್ನ ಸೃಷ್ಟಿಸಲು ಮುಂದಾದ. ಬ್ರಹ್ಮ ಬಹಳಷ್ಟು ತಲೆ ಉಪಯೋಗಿಸಿ ನೀರಿನಿಂದ ಓರ್ವ ಸುಂದರಿಯನ್ನ ಸೃಷ್ಟಿಸಿದ. ಜಗತ್ತಿನಲ್ಲಿರುವ ಎಲ್ಲ ಸುಂದರ ವಸ್ತುಗಳ ಸೌಂದರ್ಯವನ್ನ ಒಸೆದು ಆ ಸುಂದರಿಯ ದೇಹದ ಪ್ರತಿಯೊಂದು ಅಂಗಗಳಲ್ಲಿ ಸೇರಿದ. ಅವಳಲ್ಲಿ ಕುರೂಪತನದ ಒಂದು ಕಳೆಯೂ ಇರಲಿಲ್ಲ. ಅದಕ್ಕಾಗಿ ಅವಳಿಗೆ ಅಹಲ್ಯ ಎಂದು ಹೆಸರಿಟ್ಟ. ಅಹಲ್ಯ ನಿಜಕ್ಕೂ ಮನಮೋಹಕವಾದ ಸುಂದರಿ. ಅದಕ್ಕಾಗಿಯೇ ಬ್ರಹ್ಮ ಅವಳನ್ನ ತಾರುಣ್ಯ ತಲುಪುವವರೆಗೂ ಗೌತಮ ಮಹರ್ಷಿಯ ಆಶ್ರಮದಲ್ಲಿರಿಸಿದ. ಅಹಲ್ಯ ಗೌತಮ ಮಹರ್ಷಿಯ ಸುಂದರವಾದ ಆಶ್ರಮದಲ್ಲಿ ಹಾಡಿ ನಲಿಯುತ್ತಾ ತಾರುಣ್ಯವನ್ನ ತಲುಪಿದ್ಲು. ಆಕೆ ಋತುಮತಿಯಾದಾಗ ಗೌತಮ ಮಹರ್ಷಿ ಅವಳನ್ನ ಬ್ರಹ್ಮನ ವಶಕ್ಕೊಪ್ಪಿಸಿ ತನ್ನ ಜವಾಬ್ದಾರಿಯನ್ನ ಪೂರ್ಣಗೊಳಿಸಿದ. ಗೌತಮ ಋಷಿಯ ನಿಯತ್ತಿಗೆ ಬ್ರಹ್ಮ ಮನಸೋತ. ಅಹಲ್ಯಳಂತ ಸುಂದರಿಯನ್ನ ಸಂರಕ್ಷಿಸಿ ಸುರಕ್ಷಿತವಾಗಿ ತನ್ನ ಬಳಿ ಮರಳಿ ಕರೆತಂದಿದ್ದಕ್ಕೆ ಬ್ರಹ್ಮ ಗೌತಮ ಮಹರ್ಷಿಯನ್ನ ಹಾಡಿ ಹೊಗಳಿದ. ಅವನ ಪ್ರಾಮಾಣಿಕತೆಯನ್ನ ಮೆಚ್ಚಿ ಅಹಲ್ಯಳನ್ನ ಅವನಿಗೆ ಕಾಣಿಕೆಯಾಗಿ ನೀಡಿದ. ಆದರೆ ಬ್ರಹ್ಮನ ಈ ನಿರ್ಧಾರಕ್ಕೆ ದೇವತೆಗಳ ರಾಜ ದೇವೇಂದ್ರ ಸಮ್ಮತಿಸಲಿಲ್ಲ. ಜಗತ್ತಿನಲ್ಲಿರುವ ಪ್ರತಿಯೋರ್ವ ಸುಂದರ ಹೆಣ್ಣು ಬರೀ ನನ್ನ ಸೊತ್ತು ಎಂಬುದು ದೇವೇಂದ್ರನ ವಾದವಾಗಿತ್ತು. ಅವನ ಮೊಂಡುವಾದದಿಂದಾಗಿ ಬ್ರಹ್ಮ ಅಹಲ್ಯಳ ಸ್ವಯಂವರವನ್ನ ಏರ್ಪಡಿಸಿದ. ದೇವಲೋಕದ ಸುರ ಅಸುರರು ಅಹಲ್ಯಳಿಗಾಗಿ ಪರಿತಪಿಸುತ್ತಿದ್ರು. ಯಾಕಂದ್ರೆ ಅವಳು ಸುರ ಸುಂದರಿಯರಿಗಿಂತಲೂ ಸುಂದರವಾಗಿದ್ಲು. ದೇವತೆಗಳ ರಾಜ ದೇವೇಂದ್ರ ಅವಳಿಗಾಗಿ ಹಗಲು ರಾತ್ರಿ ಹಂಬಲಿಸುತ್ತಿದ್ದ. ಅವಳನ್ನ ಮನಸೋ ಇಚ್ಛೆ ಅನುಭವಿಸಲು ಪ್ರತಿಕ್ಷಣ ಚಡಪಡಿಸುತ್ತಿದ್ದ. ಹೀಗೆ ದೇವೇಂದ್ರನ ಕೂಡಿ ಎಲ್ಲರ ಕಣ್ಣುಗಳು ಅಹಲ್ಯಳ ಮೇಲಿದ್ವು. ಒಂದು ದಿನ ಬ್ರಹ್ಮ ಅವಳ ಸ್ವಯಂವರವನ್ನ ಏರ್ಪಡಿಸಿದ. ಯಾರು ಮೊದಲು 3 ಲೋಕಗಳನ್ನ ಪ್ರದಕ್ಷಿಣೆ ಹಾಕಿ ಮರಳಿ ಬರುವರೋ ಅಹಲ್ಯ ಅವರ ಸ್ವತ್ತಾಗುತ್ತಾಳೆಂದು ಘೋಷಿಸಿದ. ಇಂದ್ರ ತ್ರಿಲೋಕ ಪ್ರದಕ್ಷಿಣೆಗೆ ಹೊರಟು ಹೋದ. ನಂತರ ಗೌತಮ ಮಹರ್ಷಿಯು ಕರುವಿಗೆ ಜನ್ಮ ನೀಡುತ್ತಿದ್ದ ಕಾಮಧೇನುವಿಗೆ ಪ್ರದಕ್ಷಿಣೆ ಹಾಕಿ ಸ್ವಯಂವರದಲ್ಲಿ ಗೆದ್ದು ಅಹಲ್ಯಳನ್ನ ವರಿಸ್ತಾರೆ. ಯಾಕಂದ್ರೆ ವೇದಗಳ ಪ್ರಕಾರ ಕಾಮಧೇನು 3 ಲೋಕಗಳಿಗೂ ಸಮವಾಗಿತ್ತು. ಅಹಲ್ಯ ಗೌತಮರ ಕೈ ಹಿಡಿದು ಮಿಥಿಲೆಯಲ್ಲಿರುವ ಆಶ್ರಮಕ್ಕೆ ಬರ್ತಾಳೆ. ಗೋದಾವರಿ ನದಿ ತಟದಲ್ಲಿದ್ದ ಆ ಆಶ್ರಮ ಅಹಲ್ಯಳ ಪಾದ ಸ್ಪರ್ಶದಿಂದ ಪಾವನವಾಯಿತು. ಅಹಲ್ಯಳಂತಹ ಸುಂದರಿ ಗೌತಮರ ಸತಿಯಾಗಿ ಬಂದಿದ್ದರಿಂದ ಆಶ್ರಮದ ಸೌಂದರ್ಯ ಮತ್ತಷ್ಟು ಮೆರುಗಾಯಿತು. ತನಗಿಂತಲೂ ವಯಸ್ಸಿನಲ್ಲಿ ಎಷ್ಟೋ ವರ್ಷ ಹಿರಿಯನಾಗಿರುವ ಗೌತಮರನ್ನ ಅಹಲ್ಯ ಮನಃಪೂರ್ವಕವಾಗಿ ಒಪ್ಪಿಕೊಂಡು ತನ್ನನ್ನ ಸಂಪೂರ್ಣವಾಗಿ ಅವರಿಗೆ ಒಪ್ಪಿಸಿಕೊಂಡ್ಳು. ಸ್ವಚ್ಛ ಮನಸ್ಸಿನಿಂದ ತನ್ನ ಸತಿ ಧರ್ಮವನ್ನ ನಿಭಾಯಿಸಿ ಪಂಚ ಪತಿವ್ರತೆಯರಲ್ಲಿ ಮೊದಲನೇ ಸ್ಥಾನವನ್ನ ಅಲಂಕರಿಸ್ತಾಳೆ. ಆಕೆ ಕಾಯ ವಾಚ ಮನಸ ತನ್ನ ಪತಿಯನ್ನ ಆಧರಿಸಿದ್ಲು. ಆದರೆ ದೇವೇಂದ್ರನ ವಕ್ರದೃಷ್ಟಿ ಅವಳ ಮೇಲೆಯೇ ನೆಟ್ಟಿತ್ತು. ಏನಾದರೂ ಮಾಡಿ ಅಹಲ್ಯಳನ್ನ ಒಂದು ಸಲವಾದರೂ ಅನುಭವಿಸಲೇಬೇಕು ಎಂಬ ಹಠದಲ್ಲಿ ಅವನಿದ್ದ. ಅದಕ್ಕಾಗಿ ಗೌತಮರ ದಿನಚರಿಯನ್ನ ಗಮನಿಸುತ್ತಿದ್ದ. ಒಮ್ಮೆ ಗೌತಮರು ದಿನನಿತ್ಯ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ತಮ್ಮ ಸಂಧ್ಯಾವಂದನೆಗಾಗಿ ನದಿಗೆ ತೆರಳುತ್ತಾರೆ. ಆ ಸಮಯದಲ್ಲಿ ಆಶ್ರಮದಲ್ಲಿ ಅಹಲ್ಯ ಒಬ್ಬಳೇ ಇರ್ತಾಳೆ ಎಂಬುದನ್ನ ಕಂಡುಕೊಂಡ ಇಂದ್ರ ತನ್ನ ಕಪಟ ಯೋಜನೆಯಂತೆ ಮಧ್ಯರಾತ್ರಿ ಕೋಳಿಯನ್ನ ಕುಗ್ಗಿಸಿ ಗೌತಮರನ್ನ ನದಿ ಎಡೆಗೆ ಹೋಗುವಂತೆ ಮಾಡಿದ. ಹಾಗೆ ಚಂದ್ರನಿಗೆ ಮುಂಜಾನೆಯ ತನಕ ಮರೆಯಲ್ಲಿರಲು ಕೇಳಿಕೊಂಡು ಆಶ್ರಮಕ್ಕೆ ಕಾಲಿಟ್ಟ. ಆಶ್ರಮದಲ್ಲಿ ಗೌತಮ ನಿಲ್ಲದಿರುವುದನ್ನ ಖಾತ್ರಿಪಡಿಸಿಕೊಂಡು ತನ್ನ ಮಾಯಾಶಕ್ತಿಯನ್ನ ಬಳಸಿಕೊಂಡು ಗೌತಮರ ಮಾರುವೇಷ ಧರಿಸಿ ಅಹಲ್ಯಾಳ ಕೋಣೆ ಪ್ರವೇಶಿಸಿದ. ಮಂದಸ್ಮಿತಳಾಗಿ ಮಲಗಿದ್ದ ಅಹಲ್ಯಾಳ ನಿದ್ರಾಭಂಗ ಮಾಡಿದ ದೇವೇಂದ್ರ ಅವಳಂದವನ್ನ ವರ್ಣಿಸಲು ಪ್ರಾರಂಭಿಸಿದ. ಮೊದಮೊದಲು ಅವಳಿಗೆ ದೇವೇಂದ್ರನ ಕಪಟತನ ತಿಳಿಯಲಿಲ್ಲ. ಆದರೆ ಸ್ವಲ್ಪ ಸಮಯದಲ್ಲೇ ಅವಳಿಗೆ ದೇವೇಂದ್ರನ ಸಂಚು ಅರ್ಥವಾಯಿತು. ಆದರೆ ದೇವೇಂದ್ರ ಅವಳನ್ನ ಹಾಗೆಯೇ ವರ್ಣಿಸುತ್ತಾ ಅವಳನ್ನ ಮರಳು ಮಾಡಿದ. ಅಳತೆ ಕಟ್ಟಿನ ಶರೀರದ ಸಪೂರ ಸೊಂಟದ ಸುಂದರಿ ನೀನೊಬ್ಬಳೆ ಎಂದು ವರ್ಣಿಸಿ ಅವಳನ್ನ ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಂಡ. ದೇವೇಂದ್ರ ಇಷ್ಟೆಲ್ಲ ಹರಸಾಹಸ ಮಾಡಿ ಅವಳನ್ನ ಹುಡುಕಿಕೊಂಡು ಬಂದಿದ್ದರಿಂದ ಅವಳಿಗೆ ತಾನೇ ವಿಶ್ವಸುಂದರಿ ಎಂಬ ಅಹಂ ತಲೆ ಸೇರಿತು.
ಅವಳು ತನ್ನ ಸೌಂದರ್ಯದ ಮೇಲೆ ಒಣಜಂಬ ಪಟ್ಟುಕೊಂಡು ಗೌತಮರ ಮಾರುವೇಷದಲ್ಲಿದ್ದ ದೇವೇಂದ್ರನಿಗೆ ಶರಣಾಗ್ತಾಳೆ. ಸ್ವತಃ ದೇವತೆಗಳ ರಾಜ ದೇವೇಂದ್ರ ಅವಳಿಗಾಗಿ ಸ್ವರ್ಗದಿಂದಲೇ ಧರೆಗಿಳಿದು ಬಂದಿದ್ದಕ್ಕೆ ಅವಳು ತನ್ನ ಮೇಲೆಯೇ ಅಭಿಮಾನ ಪಟ್ಟುಕೊಳ್ತಾಳೆ. ದೇವೇಂದ್ರನ ಕಾಮದ ಕಳ್ಳ ಕೋರಿಕೆಯನ್ನ ಧಿಕ್ಕರಿಸುವ ಧೈರ್ಯ ಅಹಲ್ಯಗಿರಲಿಲ್ಲ. ಅಲ್ಲದೆ ದೇವೇಂದ್ರ ದೇವತೆಗಳ ರಾಜನಾಗಿರೋದ್ರಿಂದ ಗೌತಮರ ಕೋಪದಿಂದ ತನ್ನನ್ನ ಕಾಪಾಡಬಲ್ಲ ಎಂಬ ಮೊಂಡು ಧೈರ್ಯದ ಮೇಲೆ ಅಹಲ್ಯ ತನ್ನನ್ನು ತಾನು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ್ಳು. ಆತ ಮಧ್ಯರಾತ್ರಿಯಿಂದ ಮುಂಜಾನೆ ತನಕ ಅವಳನ್ನ ಮನ ಬಂದಂತೆ ಅನುಭವಿಸಿ ತನ್ನ ಆಸೆಯನ್ನ ತೀರಿಸಿಕೊಂಡ. ಅವಳ ಪ್ರತಿ ಅಂಗಾಂಗಗಳಲ್ಲಿ ಸೌಂದರ್ಯ ಅಡಗಿತ್ತು. ಅವಳು ಪ್ರತಿ ಅಂಗದಿಂದಲೂ ಪರಮ ಸುಂದರಿಯಾಗಿದ್ಲು. ಅವಳನ್ನ ಸಂತೃಪ್ತವಾಗುವ ತನಕ ಅನುಭವಿಸಿದ ದೇವೇಂದ್ರ ಮುಂಜಾನೆ ಅವಳನ್ನ ಹಾಗೆಯೇ ಬಿಟ್ಟು ಹೊರಡಲು ಸಿದ್ಧನಾದ. ಅಹಲ್ಯಾಳ ಸನ್ನೆಯ ಮೇರೆಗೆ ದೇವೇಂದ್ರ ಅವಸರವಸರವಾಗಿ ಆಶ್ರಮದಿಂದ ಪರಾರಿಯಾಗುವಾಗ ಗೌತಮ ಮಹರ್ಷಿಯ ಕಣ್ಣಿಗೆ ಬಿದ್ದ. ತನ್ನ ತಪಶಕ್ತಿಯಿಂದ ಗೌತಮನಿಗೆ ಎಲ್ಲವೂ ಅರ್ಥವಾಯಿತು. ಆತ ಕೆರಳಿ ಕೆಂಡಮಂಡಲನಾದ. ಅವನ ಕೂಗಾಟವನ್ನ ಕೇಳಿ ಅಹಲ್ಯ ಹೆದರುತ್ತಾ ಓಡೋಡಿ ಬಂದು ಅವನ ಕಾಲಿಗೆ ಬಿದ್ದು ಗೋಳಾಡಿ ಕ್ಷಮೆ ಕೇಳ್ತಾಳೆ. ಆದರೆ ಗೌತಮನ ಕೋಪ ಅವಳ ಮೊಸಳೆ ಕಣ್ಣೀರಿಗೆ ಕರಗಲಿಲ್ಲ. ಗೌತಮರು ಅವಳಿಗೆ ಕಲ್ಲಾಗಿರುವಂತೆ ಶಾಪ ಬಿಟ್ಟು ಇಂದ್ರನಿಗೂ ಶಾಪ ಕೊಡ್ತಾರೆ. ನಂತರ ಮಹರ್ಷಿಗಳು ಹಿಮಾಲಯಕ್ಕೆ ತೆರಳಿದರು. ಗೌತಮ ಶಾಪದಿಂದ ದೇವೇಂದ್ರನ ಜನನಾಂಗಗಳು ಒಡೆದು 1000 ತುಂಡುಗಳಾದವು. ಅವನ ಮೈ ಮೇಲೆ 1000 ಜನನಾಂಗಗಳಾದವು. ನಂತರ ಶಿವನ ಅನುಗ್ರಹದಿಂದ ಮೈಮೇಲಿದ್ದ 1000 ಜನನಾಂಗಗಳು 1000 ಕಣ್ಣುಗಳಾಗಿ ಪರಿವರ್ತಿತವಾದವು. ಆದರೆ ಅಹಲ್ಯ 1000 ವರ್ಷಗಳ ಕಾಲ ಕಲ್ಲಾಗಿರಬೇಕಾಯಿತು. ಮೋಡದ ಮರೆಯಲ್ಲಿರುವ ಸೂರ್ಯನಂತೆ, ಕಲೆಗಳಲ್ಲಿ ಮುಚ್ಚಿದ ಚಂದ್ರನ ಬೆಳದಿಂಗಳಂತೆ, ಹೊಗೆಯಲ್ಲಿ ಮರೆಯಾಗುವ ಬೆಂಕಿಯಂತೆ ಅಹಲ್ಯ 1000 ವರ್ಷಗಳ ಕಾಲ ಕಲ್ಲಾಗಿರಬೇಕಾಯಿತು. ಮುಂದೆ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನ ಪವಿತ್ರವಾದ ಪಾದಸ್ಪರ್ಶದಿಂದ ಅಹಲ್ಯ ಶಾಪ ಮುಕ್ತಳಾಗಿ ಸ್ವರ್ಗ ಸೇರಿದ್ಲು. ಈ ರೀತಿ ಅಹಲ್ಯಾಳ ಅಮಾಯಕತೆ ಎಲ್ಲರಿಗೂ ಒಂದು ನೀತಿ ಪಾಠವಾಗಿದೆ. ಹೀಗೆ ಪಂಚ ಪತಿವ್ರತೆಯರ ಸಾಲಿಗೆ ಸೇರುವ ಇವರು ಪಟ್ಟ ಪಾಡುವಷ್ಟಿಷ್ಟಲ್ಲ, ತಮ್ಮ ಬದುಕಿನಲ್ಲಿ ಧರ್ಮದಿಂದಲೇ ಬದುಕಿ ಮಾಡಿದ ಸಣ್ಣ ಪ್ರಮಾದಗಳಿಂದ ಇನ್ನಿಲ್ಲದ ಶಿಕ್ಷೆ ಅನುಭವಿಸಿ ಅದನ್ನ ಗೆದ್ದು ಪತಿವ್ರತೆ ಎನಿಸಿಕೊಂಡರು. ಇಂದಿಗೂ ಪಂಚ ಪತಿವ್ರತೆಯರೆಂದರೆ ಪಾಪನಾಶ ಮಾಡುವ ಮಾತೃ ಸ್ವರೂಪಿಗಳೆಂದೇ ಸನಾತನ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಪಂಚ ಪತಿವ್ರತೆಯರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಇವಿಷ್ಟು ಪಂಚ ಪತಿವ್ರತೆಯರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.